ಅದೊಂದು ಹಳೆ ಮನೆ. ಮೌನ, ಧೂಳು, ನೆನಪುಗಳಿಂದ ತುಂಬಿರುವ ಮನೆ. ಅನಿತಾ ಅಲ್ಮೀರಾ ತೆರೆದು ನೋಡುತ್ತಾಳೆ. ಅಲ್ಲಿ ಧೂಳಿನಿಂದ ತುಂಬಿದ ಒಂದು ಫೋಟೋ ಸಿಗುತ್ತದೆ. ಅದನ್ನು ನೋಡಿ ಅವಳು ಬೆಚ್ಚಿ ಬೀಳುತ್ತಾಳೆ. ಯಾಕೆಂದ್ರೆ ಆ ಫೋಟೋದಲ್ಲಿ ಕುಟುಂಬದವ್ರ ಜೊತೆಗೆ ನಿಂತಿರುವ ಒಬ್ಬ ಅಪರಿಚಿತ ಬಾಲಕ ಕಾಣಿಸ್ತಾನೆ. ಅನಿತಾ ಅಜ್ಜನ ಬಳಿ ಫೋಟೋ ತೋರಿಸ್ತಾಳೆ. ಅಜ್ಜನ ಮುಖ ಗಂಭೀರವಾಗುತ್ತದೆ. ಅವರು ಕಿವಿಯ ಬಳಿ ಬಂದು ಭಯದ ಧ್ವನಿಯಲ್ಲಿ ಹೇಳ್ತಾರೆ, ಅವನು ನಮ್ಮವನಲ್ಲ, ಆ ಹೆಸರು ಹೇಳ್ಬಿಡ. ಅನಿತಾ ಫೋಟೋವನ್ನು ಹತ್ತಿರದಿಂದ ನೋಡಿದಾಗ ಮನಸ್ಸಲ್ಲಿ ಏನೋ ಕಳವಳ, ಯಾರನ್ನೋ ನೋಡಿದ ನೆನಪು. ರಾತ್ರಿ ಅನಿತಾ ಮಲಗಿರ್ತಾಳೆ. ಅಕಸ್ಮಾತ್ ಕಿಟಿಕಿಯ ಬಳಿ ಒಂದು ನೆರಳು ನಿಂತಿರುವುದು ಕಾಣ್ತದೆ. ಅವಳು ಬೆಚ್ಚಿ ಬಿಡುತ್ತಾಳೆ, ಭಯದಿಂದ ಕೂಗುತ್ತಾಳೆ, ರಾಹುಲ್ ನೋಡಪ್ಪ, ಅವನೇ ಇವನು. ಆದರೆ ರಾಹುಲ್ ನಗುತ್ತಾ, ಇದು ನಿನ್ನ ಕಲ್ಪನೆ ಅಕ್ಕ ಅನ್ನುತ್ತಾನೆ. ಮರುದಿನ ಬೆಳಗ್ಗೆ ಅನಿತಾ ದೇವಸ್ಥಾನಕ್ಕೆ ಹೋದಾಗ ಬದೇವಾಲಯದ ಹಿಂಭಾಗಕ್ಕೆ ತೆರಳಿ ಅಲ್ಲಿದ್ದ ಒಬ್ಬ ವೃದ್ಧ ಸನ್ಯಾಸಿಯ ಬಳಿ ನಿನ್ನೆ ನಡೆದ ವೃತ್ತಾಂತವನ್ನ ಹೇಳುತ್ತಾಳೆ. ಅವರು ಗಂಭೀರವಾಗಿ ಹೇಳುತ್ತಾರೆ, ಆ ಬಾಲಕ ಹಳ್ಳಿಯ ಅನಾಥ, ಯಾರೂ ಸೇರಿಸಿಕೊಳ್ಳಲಿಲ್ಲ. ಅವನ ಆತ್ಮ ಇನ್ನೂ ಆ ಫೋಟೋದಲ್ಲೇ ಸಿಕ್ಕಿಕೊಂಡಿದೆ. ಯಾರು ಆ ಫೋಟೋ ನೋಡುತ್ತಾರೋ ಅವರ ಹತ್ತಿರ ಬರುತ್ತಾನೆ. ಅನಿತಾ ಕೈಯಲ್ಲಿ ಫೋಟೋ ಹಿಡಿದಾಗ ಆ ಬಾಲಕನ ಮುಖ ನಿಧಾನವಾಗಿ ಸ್ಪಷ್ಟವಾಗುತ್ತದೆ. ಅನಿತಾ ತಡಮಾಡದೆ ಫೋಟೋವನ್ನ ಮಣ್ಣಿನಲ್ಲಿ ಹೂಡಲು ತೀರ್ಮಾನಿಸುತ್ತಾಳೆ. ಆದರೆ ಕೊನೆಯ ಬಾರಿಗೆ ಫೋಟೋ ನೋಡಿದಾಗ ಅವಳು ಬೆಚ್ಚಿ ಬೀಳುತ್ತಾಳೆ. ಫೋಟೋದಲ್ಲೇ ಅವಳೇ ನಿಂತಿರುವ ರೀತಿ ಚಿತ್ರ ಕಾಣುತ್ತದೆ. ಫೋಟೋಗಳು ಕೇವಲ ನೆನಪುಗಳನ್ನು ಮಾತ್ರ ಹಿಡಿಯುವುದಿಲ್ಲ, ಕೆಲವೊಮ್ಮೆ ಬದುಕುದವರ ಆತ್ಮಗಳನ್ನೂ ಹಿಡಿದಿಟ್ಟುಕೊಳ್ಳುತ್ತವೆ.